ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದ ಕಲಾವಿದ ಆಗಿರ್ತಕ್ಕಂತಹ ಜಾನಪದ ಹಾಡುಗಳ ಮೂಲಕವೇ ತಮ್ಮ ಒಂದು ಟ್ಯಾಲೆಂಟನ್ನು ಪರಿಚಯಿಸಿಕೊಂಡು ಸಿನಿಮಾ ರಂಗಕ್ಕೆ ಅಥವಾ ಸಿನಿಮಾ ರಂಗದಲ್ಲೂ ಕೂಡ ಕೆಲವೊಂದಿಷ್ಟು ಗೀತೆಗಳನ್ನು ಹಾಡಿ ತಮ್ಮದೇ ಸ್ಟೈಲ್ನಲ್ಲಿ ಒಂದಿಷ್ಟು ಛಾಪನ್ನು ಮೂಡಿಸಿರ್ತಕ್ಕಂತಹ ವ್ಯಕ್ತಿ ಮಾಳು ನಿಪ್ನಾಳ್. ಸೊ ಹಾಗಾಗಿ ಈ ಒಂದು ಮಾಳು ನಿಪ್ನಾಳ್ಗೆ ಬಿಗ್ ಬಾಸ್ನ ಒಂದು ಅವಕಾಶ ಸಿಕ್ಕ ಕಾರಣದಿಂದಾಗಿ ಮಾಳು ನಿಪ್ನಾಳ್ ಅವರು ಆ ಒಂದು ಉಪಯೋಗ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಆರಂಭದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಕೂಡ ಅಡ್ಜಸ್ಟ್ಮೆಂಟ್ ಆಗಿರೋದಿಲ್ಲ. ಅವ್ರ ಜೊತೆ ಹೇಗಪ್ಪ ಹೊಂದಾಣಿಕೆ ಅನ್ನೋ ಒಂದು ಮನಸ್ಥಿತಿ ಬಂದುಬಿಡುತ್ತೆ. ಎಲ್ಲೋ ಒಂದು ಕಡೆ ನಾನು ಇಲ್ಲಿ ಉಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ಬಿಡ್ತಾರೆ. ಇಂಥದ್ದೆಲ್ಲವೂ ಕೂಡ ಆದ ಬಳಿಕ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಒಂದಿಷ್ಟು ಮನದಟ್ಟವನ್ನು ಮಾಡ್ತಾರೆ. ನಿಮ್ಮ ಕಡೆಯಿಂದ ನಿಮಗೆ ತುಂಬ ಸಪೋರ್ಟ್ ಇದೆ, ಅಂದರೆ ನಿಮ್ಮ ಜನಗಳು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇದ್ದ ಬಳಿಕ ನೀವು ಮನೆಗೆ ಹೋಗ್ತೀನಿ ಅನ್ನೋ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಅಥವಾ ಮನೆಗೆ ಹೋಗ್ತೀನಿ ಅನ್ನೋ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಒಂದಿಷ್ಟು ಅವರಿಗೆ ಪ್ರಚೋದನೆ ಅಥವಾ ಒಂದಿಷ್ಟು ಅವನಿಗೆ ಬಿಗ್ ಬಾಸ್ ಮನೆಯಲ್ಲಿ ಮುನ್ನುಗ್ಗೋದಕ್ಕೆ ಸಾಥನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕಿದೆ. ಆದರೆ ಈ ಒಂದು ಎಲ್ಲವನ್ನೂ ಕೂಡ ಗಮನಿಸಿದ ಬಳಿಕ ಮಾಳು ತನ್ನದೇ ಸ್ಟೈಲ್ನಲ್ಲಿ ಹೋಗ್ತಾನೆ. ಯಾರನ್ನೂ ಕೂಡ ಗಲಾಟೆ ಮಾಡೋದಾಗಲಿ ಅಥವಾ ಇನ್ನೇನೋ ಮಾಡೋದಾಗಲಿ ಅಲ್ಲಿ ಯಾರಿಗೂ ಕೂಡ ಬೇಡವಾದ ರೀತಿಯಲ್ಲಿ ಇರೋದಿಲ್ಲ. ತನ್ನದೇ ಸ್ಟೈಲ್ನಲ್ಲಿ ಅಂದರೆ ನಿಧಾನಗತಿಯಲ್ಲಿ ಹೋಗ್ತಾ ಇರ್ತಾನೆ. ಇನ್ನೇನು ಒಂದು ಹಂತಕ್ಕೆ ಬಂದು ತಲುಪಿಬಿಡ್ತಾನೆ, ಫಿನಾಲಿಸ್ಟೇ ಆಗಿಬಿಡ್ತಾನೆ ಅನ್ನುವಂಥ ಒಂದು ಭರವಸೆಯನ್ನು ಉತ್ತರ ಕರ್ನಾಟಕದ ಜನಗಳು ಕಟ್ಕೊಂಡಿದ್ರು. ವಾರಾಂತ್ಯದಲ್ಲೂ ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅಂತ ಸಪೋರ್ಟು ನಿಮ್ಮ ಜನಗಳು ನಿಮಗೆ ಮಾಡ್ತಾ ಇರುವಂಥ ಸಪೋರ್ಟ್ ಏನಿದೆ ಸಾಕಷ್ಟು ರೀತಿಯಾಗಿದೆ. ನೀವು ಚೆನ್ನಾಗಿ ಆಟ ಆಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ ಓಟಿನ ಆಧಾರದ ಮೇಲೆ ಬಂದ್ರ ಅಥವಾ ಬಿಗ್ ಬಾಸ್ ಅವರೇ ನೇರವಾಗಿ ಇವನ ಹೊರಗಡೆ ಕಳಿಸಿದಾರ ಅನ್ನೋ ಒಂದು ಪ್ರಶ್ನೆ ಗೊಂದಲ ಜನರಲ್ಲಿ ಮೂಡ್ತಾ ಇದೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಉತ್ತರ ಕರ್ನಾಟಕದ ಕಳೆದ ಸೀಸನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಉತ್ತರ ಕರ್ನಾಟಕದ ಗಾಯಕ ಆಗಿರ್ತಕ್ಕಂಥ ಹನುಮಂತ್ ಲಮಾಣಿ ಅವರು ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದರು. ಅಲ್ಲಿವರೆಗೂ ಕೂಡ ಉತ್ತರ ಕರ್ನಾಟಕದ ಜನ ಓಟನ್ನು ನೀಡಿ ಅವರನ್ನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಮಾಳು ನಿಪ್ನಾಳ್ ಮತ್ತು ಹನುಮಂತಗೆ ಹೋಲಿಕೆ ಮಾಡಿದರೆ ಮಾಳು ನಿಪ್ನಾಳ್ ಒಂಚೂರು ಡೌನ್ ಇರಬಹುದೇನೋ. ಆದರೆ ಜನರ ಓಟ್ ಅಥವಾ ಜನರ ಸಪೋರ್ಟ್ ಏನಿದೆಯಲ್ಲ ಅದು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ಒಂದು ವೇಳೆ ಮಾಳು ನಿಪ್ನಾಳ್ ಟಾಪ್ 5 ಬಂದಿದ್ದರೆ ಖಂಡಿತವಾಗಿಯೂ ಜನಗಳು ಇರಲಿ ಬಿಡಪ್ಪ ಅನ್ನೋ ರೀತಿಯಲ್ಲಿ ಬಂದುಬಿಡ್ತಿದ್ರೇನೋ. ಆದರೆ ಈ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಅವ್ರನ್ನ ಹೊರಗಡೆ ಕಳಿಸಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಒಂದು ನೋವಿನ ಸಂಗತಿ ಕೂಡ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಗೊಂದಲ ಕೂಡ ಇದೆ. ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಬಿಗ್ ಬಾಸ್ನವರೇ ಕಳಿಸಿದ್ರಾ ಅಥವಾ ಓಟಿನ ಆಧಾರದ ಮೇಲೆ ಅವನನ್ನು ಹೊರಗೆ ಕಳಿಸಿಬಿಟ್ರಾ, ಹೇಗೆ ಸಾಧ್ಯ ಅನ್ನೋ ಒಂದಿಷ್ಟು ಮನಸ್ಥಿತಿ ಈಗ ಉತ್ತರ ಕರ್ನಾಟಕದ ಜನರಿಗೆ ಬಂದು ಬಿಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಇದನ್ನು ಯಾರೂ ಕೂಡ ಹುಯ್ಯೇನೂ ಮಾಡ್ಕೊಂಡಿರಲಿಲ್ಲ. ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ್ ಹೊರಗಡೆ ಬರ್ತಾರೆ ಅಂತ. ಇಂತಹದ್ದೊಂದು ಬೆಳವಣಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ಕುರಿತಾಗಿ ಹೆಚ್ಚು ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಮಾಡೋದು ಬೇಡ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ್ ಹೊರಗಡೆ ಬಂದಿರತಕ್ಕಂಥದ್ದು. ಅವರ ಜರ್ನಿ ಹೇಗಿತ್ತು ಎಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಿ. ಸೊ ನಿಧಾನಗತಿಯಲ್ಲಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಆಮೆಯ ರೀತಿಯಲ್ಲಿ ಅವರ ಒಂದು ಬಿಗ್ ಬಾಸ್ ಮನೆಯ ಜರ್ನಿ ಇರುವಂತಹದ್ದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸೊ ಈ ಕುರಿತಾಗಿ ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ್ ಹೊರಗಡೆ ಬಂದಿರೋರ ಕುರಿತಾಗಿ ಮತ್ತು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.